ಮಂಡ್ಯ ನಗರದ ಕನಕ ಭವನದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಗದ್ದಲ, ಗಲಾಟೆ, ಮಾತಿನ ಚಕಮಕಿ, ಕೋಲಾಹಲುಗೊಂಡಿಗೆ ಅರ್ಧಕ್ಕೆ ಅಂತ್ಯವಾಯಿತು. ಸಂಘದ ಜಿಲ್ಲಾಧ್ಯಕ್ಷ ಎಂಎಲ್ ಸುರೇಶ್ ಅಧ್ಯಕ್ಷತೆಯಲ್ಲಿ ಕರೆದಿದ್ದ ಸಭೆಯ ಆರಂಭದಲ್ಲೇ ಅಧ್ಯಕ್ಷರ ಏಕಪಕ್ಷೀಯ ನಡೆ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಈಗ ಮೂರನೆಯದು ನಿಧನವಂತಿರುವ ಸಂಘದ ಸದಸ್ಯರಿಗೆ ಶ್ರದ್ಧಾಂಜಲಿ ಅರ್ಪಿಸುವಂತ ಮಾಡಿದ್ರೆ ದಯಮಾಡಿ ಆ ಸದಸ್ಯರು ಸೇರುವಂತೆ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಂಘಕ್ಕೆ ಬಹಳ ಅಪಾರವಾದಂತ ಗೌರವ ಇಟ್ಕೊಂಡವ್ರೆ. ಯಾರೋ ಕೆಲವೇ ಜನರ 4 ಜನದ ಹೆಸರು ಮಾತ್ರ ಓದ್ರಿ ನೀವು ಮುಂದಿನ ವರ್ಷಕ್ಕೆ ಆಗ್ತದೆ. ನಮ್ಮೂರಿಂದ 4 ಜನ ತೀರೋಗವ್ರೆ. ಅವರು ಈ ಸಂಘದ ಬಗ್ಗೆ ಅಪಾರವಾದಂತ ಕಾಳಜಿ ಇಟ್ಕೊಂಡವರು. ಹಾಗಾಗಿ ನಮ್ಮೂರಲ್ಲಿ ಪಿ ಗುಣಯ್ಯ ಅಂತ ಒಬ್ಬ ಹಿಂದೆ ಎಂದು ಪೊಲೀಸರ ಭದ್ರತೆಯಲ್ಲಿ ಸಭೆ ಕರೆದಿರಲಿಲ್ಲ. ಇಂದಿನ ಸಭೆಗೆ ಇಷ್ಟೊಂದು ಪೊಲೀಸರನ್ನ ಕರೆಸಿರುವುದು ಏಕೆ ಎಂದು ಹಲವು ಸದಸ್ಯರು ಪ್ರಶ್ನಿಸಿದರು. ಹಿರಿಯ ಮುಖಂಡರ ನೇತೃತ್ವದಲ್ಲಿ ಆಕ್ರೋಶಿತ ಸದಸ್ಯರನ್ನ ಸಮಾಧಾನಪಡಿಸಿದ ನಂತರ ಸಭೆ ಆರಂಭವಾಯಿತು. ಸಭೆಯಲ್ಲಿ ಪ್ರಸ್ತುತ ಇರುವ ಕಾರ್ಯನಿರ್ವಾಹಕ ಮಂಡಳಿಯು ಮುಂದುವರಿಯುವ ಬಗ್ಗೆ ಚರ್ಚೆಗೆ ತರುತ್ತಿದ್ದಂತೆ ಸಭೆಯಲ್ಲಿದ್ದ ಬಹುತೇಕ ಸದಸ್ಯರು, ಕೆಲವು ನಿರ್ದೇಶಕರು ಅದನ್ನು ತೀವ್ರವಾಗಿ ವಿರೋಧಿಸಿದರು. ಈ ವಿಷಯವನ್ನ ಸಭೆ ಮುನ್ನೆ ತಂದಿರುವುದೇ ಕಾನೂನು ಬಾಹಿರ. ಕಾನೂನು ಪ್ರಕಾರ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಸಬೇಕು. ಅದನ್ನ ಬಿಟ್ಟು ಇದೇ ಆಡಳಿತ ಮಂಡಳಿಯನ್ನ ಮುಂದುವರಿಸುವುದಕ್ಕೆ ನಮ್ಮ ಒಪ್ಪಿಗೆ. ಚುನಾವಣೆ ಮಾಡಲೇಬೇಕು ಎಂದು ಪಟ್ಟು ಹಿಡಿದರು. ಈ ನಡುವೆ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ಸದಸ್ಯರಿಗೆ ಗೌರವ ಕೊಡದೆ ಅವಮಾನಿಸಿದ್ದಾರೆ. ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ರಾಜೀನಾಮೆ ಕೊಡಲೇಬೇಕು. ಕಾನೂನಿನ ಪ್ರಕಾರ ಚುನಾವಣೆ ನಡೆಸಲೇಬೇಕು ಎಂದು ಆಗ್ರಹಿಸಿ ಭವನದ ಹೊರಗೆ ಧರಣಿ ಕುಳಿತು ಪ್ರತಿಭಟನೆ ನಡೆಸಿದರು. ತಿರಸ್ಕಾರ ಮಾಡಲೇಬೇಕು. ಈ ಕೂಡಲೇ ಸಂಘದ ಅಧ್ಯಕ್ಷ ರಾಜೀನಾಮೆ ಕೊಡಲೇಬೇಕು. ಈಗ ಹಾಲಿ ಅಧ್ಯಕ್ಷ ಎಂಎಲ್ ಸುರೇಶ್ ಅವರು ಅಧ್ಯಕ್ಷರಾಗಬೇಕಾದ್ರೆ ಎಲ್ಲ ಸಪೋರ್ಟ್ ಮಾಡಿ ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಎಲ್ಲ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಒಂದು ಆಡಳಿತ ಮಂಡಳಿ ನೇಮಕ ಆಯಿತು. ಆದರೆ 5 ವರ್ಷಕ್ಕೆ ಅವಧಿ ಇದ್ದದ್ದು. 5 ವರ್ಷದ ಅವಧಿ ಆದಮೇಲೂ ನಾನು ಮುಂದುವರಿತೀನಿ ಅನ್ನೋದು ಜನಾಭಿಪ್ರಾಯ ತಗೊಂಡು ಮುಂದುವರಿದ್ರೆ ಒಳ್ಳೆಯದು. ಎಲ್ಲರೂ ಪ್ರತಿಯೊಬ್ಬರು ಚುನಾವಣೆ ಬೇಕು ಅಂತವ್ರೆ. ಆಮೇಲೆ ಜನರ ವಿಶ್ವಾಸನ ಕಳ್ಕೊಂಡವ್ರೆ. ಜನರ ಪ್ರೀತಿನೂ ಇಲ್ಲ. ಅವರು ಎಲ್ಲ ಸದಸ್ಯರು ಅವ್ರ ವಿರುದ್ಧವಾಗಿದ್ದಾರೆ. ಆದ್ದರಿಂದ ನಮ್ಮ ಜನರ ನಂಬಿಕೆನ ಉಳಿಸ್ಕೊಂಡಿಲ್ಲ ಇವರು. ಈ ಕೂಡಲೇ ಇವರು ರಾಜೀನಾಮೆ ಕೊಟ್ಟು ಚುನಾವಣೆ ನಡೆಸಿದ್ರೆ ಹಾಗೇ ಈ ಒಂದು ಆಡಳಿತ ಮಂಡಳಿ ವಜಾ ಮಾಡಬೇಕು. ಇವರು ಎಲ್ಲ ವಸೂಲಿ ಮಾಡ್ಕೊಂಡು ಸರಿ ಲೆಕ್ಕ ಕೊಡ್ದೇನೆ ಲೆಕ್ಕ ಜಮಾ ಖರ್ಚನ್ನ ಸರಿಯಾಗಿ ಯಾರಿಗೂ ಸಮರ್ಪಕ ಕೊಡ್ತಾ ಇಲ್ಲ. ಆಡಳಿತ ಮಂಡಳಿ ದುರುಪಯೋಗ ಮಾಡ್ಕೊಂಡು ಕೂತಿದ್ದಾರೆ. ದಯಮಾಡಿ ಚುನಾವಣೆ ನಡೆಸಬೇಕು ಅಂತ ಏನು ಮಂಡ್ಯ ಜಿಲ್ಲೆಯ ಒಂದು ಸರ್ವ ಸದಸ್ಯರ ಸಭೆಯನ್ನು ಕರೆದಿದ್ರು. ಆ ಸಭೆಯಲ್ಲಿ ಅವರು ಏನು ಆಡಳಿತ ಮಂಡಳಿಯವರು ತೀರ್ಮಾನ ಮಾಡಿ ಏನು ಅಜೆಂಡಾಗಳನ್ನ ಹಾಕೊಂಡಿದ್ರು, ಅಜೆಂಡಾ ಪ್ರಕಾರ ಚರ್ಚೆಗಳನ್ನು ಕೂಡ ಮಾಡಿದ್ರು. ಆದರೆ ಅವರೇ ಹಾಕೊಂಡಿದ್ದಂಥ 8ನೇ ಅಜೆಂಡಾ ಈ ಏನು ಒಂದು ಸರ್ವ ಸದಸ್ಯರ ಕಾರ್ಯಕಾರಿಣಿ ಸಮಿತಿಯನ್ನು ಮುಂದುವರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಅಜೆಂಡಾವನ್ನು ಇಟ್ಕೊಂಡಿದ್ರು. ಅದು ಚರ್ಚೆ ಬಂದಂಥ ಸಂದರ್ಭದಲ್ಲಿ ಅಧ್ಯಕ್ಷರು ಹಲವಾರು ಆಲೋಚನೆಗಳನ್ನ ಮಾಡಿ
ಇಲ್ಲಿ ಈಗಾಗಲೇ ಈ ಒಂದು ಬಾಡಿ ಈಗಾಗಲೇ ಹಿಂದೆ ಕೆಲವರು ಏನೀಗ ಪ್ರೆಸೆಂಟು ಮಂಡ್ಯ ಜಿಲ್ಲೆಗೆ ಅಧ್ಯಕ್ಷರಾಗಿದ್ದಾರೆ ಸನ್ಮಾನ್ಯ ಪುಣ್ಯಾತ್ಮ ಸತ್ಯ ಹರಿಶ್ಚಂದ್ರ ಸುರೇಶ್ ಅವರು ಅವ್ರನ್ನ ಮಳವಳ್ಳಿ ತಾಲೂಕಿನ ಜನ ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸಿದ್ವಿ. ಅವರು ಜನರಿಂದ ಗೆದ್ದು ಬಂದಿರೋರಲ್ಲ, ಅವರು ಹಿಂಬಾಗಲು ರಾಜಕಾರಣ ಮಾಡ್ಕೊಂಡು ಅವಿರೋಧವಾಗಿ ಈ ಮಳವಳ್ಳಿ ತಾಲೂಕಿನ ಮಹಾಜನತೆ ಅವರನ್ನು ನಮ್ಮ ಸಂಘವನ್ನು ಏನೋ ಉದ್ಧಾರ ಮಾಡ್ತಾರೆ, ಈ ಜಿಲ್ಲೆ ಒಳಗೆ ಈ ತಾಲೂಕಿನಲ್ಲಿ ನಮ್ಮ ಸಮುದಾಯ ಭವನ ಅಭಿವೃದ್ಧಿ ಮಾಡ್ತಾರೆ ಅಂತ ಕೇಳಿ ಮಳವಳ್ಳಿ ತಾಲೂಕಿನ ಜನ ಕುರುಬ ಸಮುದಾಯ ಜನ ಕೊಟ್ಟಂಥ ಭಿಕ್ಷೆನಲ್ಲಿ ಈ ಸುರೇಶ್ ಅವರು ಬಂದು ಮಂಡ್ಯ ಜಿಲ್ಲೆನಲ್ಲಿ ರೆಸಾರ್ಟ್ ರಾಜಕಾರಣವನ್ನು ಮಾಡಿದ್ರು. ಪೊಲೀಸರ ಸಂಧಾನದಂತೆ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ಧರಣಿ ನಿರತರ ಬಳಿಗೆ ಆಗಮಿಸಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಸಮಾಜದ ಮುಖಂಡರಾದ ಎಚ್ಎಂ ರೇವಣ್ಣ ಅವರ ಬಳಿ ಈ ವಿಚಾರ ಪ್ರಸ್ತಾಪಿಸಿ ಅವರ ಅಭಿಪ್ರಾಯದಂತೆ ಮುಂದೆ ನಡೆಯುವ ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಸಂಘದ ನಿರ್ದೇಶಕರಾದ ಹಾರೋಹಳ್ಳಿ ಕೃಷ್ಣ, ಸಾತನೂರು ಮಹೇಶ್, ಮುಖಂಡರಾದ ಚಂದಹಳ್ಳಿ ಶ್ರೀಧರ್, ಎನ್ ದೊಡ್ಡಯ್ಯ, ಬಿದರಕೆರೆ ಮಂಜೇಗೌಡ, ಚನ್ನಪಿಳ್ಳೆಕೊಪ್ಪಲು ಸಿದ್ದೇಗೌಡ ಸೇರಿದಂತೆ ಹಲವರು ಇದ್ದರು.